ಹುಚ್ಚ 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 ನಾನೊಬ್ಬ ತಮ್ಮನ ಮೇಲಿನ ವ್ಯಾಮೋಹ, ತಮ್ಮ ಈ ಮನೆಯ ಮಾನಕ್ಕಾಗಿ ನಾ ಮಾಡಿದ ಒಂದೇ ಒಂದು ತಪ್ಪು. ನನ್ನನ್ನು ಹುಚ್ಚ 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 ಇದು ಒಂದು ಹುಚ್ಚರ ಸಂತೆ. ಇಲ್ಲಿ ಎಲ್ಲರೂ ಹುಚ್ಚರೇ. ತಮ್ಮನ ಮೇಲಿನ ವ್ಯಾಮೋಹ ನನ್ನನ್ನು ಹುಚ್ಚನನ್ನಾಗಿ ಮಾಡಿತು. ಪ್ರೀತಿಯಿಂದ ಪ್ರೀತಿಸಿದ ಮಡದಿ ನನ್ನ ದುರಂತ ನಾಟಕದ ನಾಯಕಿಯಾದಳು. ನಾನು ಈಗ ದಾಹದಿಂದ ಬಳಲುತ್ತಿರುವೆ. ನಿನ್ನ ರಕ್ತ ಕುಡಿದಾಗಲೇ ನನ್ನ ದಾಯ ಇಂಗುವುದು. ಏನಪ್ಪ, ಎದುರಿಗೆ ಬರೋರು ಕಣ್ಣಿಗೆ ಕಾಣುವುದಿಲ್ಲವೇ? ಮಿಲಿಟರಿ ಸೇರಿ, ಅಯ್ಯೋ ಮಿಲಿಟರಿ ಸೇರಿ ದೇಶ ಉದ್ಧಾರ ಮಾಡುವ ಕುಮಾರರೇ, ನಮಗೇನು ಕಣ್ಣು ಕಾಣಲಿಲ್ಲ, ಆದ್ರೆ ನಿಮಗೆ ಕಣ್ಣು ಕಾಣಲಿಲ್ವ? ಅಯ್ಯೋ ಜಗದೀಶಣ್ಣ, ಯಾವ ಜಗದೀಶಣ್ಣ ಇದ್ದ ಬತ್ತಂದ ಕುತ್ತಿಗೆ ಹಿಡಿದುವರ ನೂಕಿದ. ಈ ಮನೆಯ ಮಾನ ಉಳಿಸಲು ಹೋದ ನನಗೆ ನನ್ನ ತಮ್ಮ ನೀಡಿದ ಕಾಣಿಕೆ ಹುಚ್ಚ ಹುಚ್ಚ ಹುಚ್ಚ. ಜಗದೀಶಣ್ಣ, ನಾನು ಪ್ರಕಾಶ ಗೊತ್ತಾಗಲಿಲ್ಲವೇ? ಅಣ್ಣ ಅಣ್ಣ ಜಗದೀಶಣ್ಣ, ನಾನು ಪ್ರಕಾಶ ಗೊತ್ತಾಗಲಿಲ್ಲ. ಏನೇ ಆಗಿದೆಯೇ? ಎಷ್ಟೊಂದು ಕಠೋರವಾಗಿದೆ ನಿನ್ನ ಮನಸ್ಸು. ದೇವರಂತ ಜಗದೀಶಣ್ಣನಿಗೆ ನೀನು ಮಾಡಿದ್ದು ಅನ್ಯಾಯ ಅನ್ಯಾಯ ಅನ್ಯಾಯ. ನಾನು ಪ್ರಕಾಶ ಜಗದೀಶಣ್ಣ ಮಿಲಿಟರಿಗೆ ಹೋದ ಪ್ರಕಾಶ ಗೊತ್ತಾಗಲಿಲ್ಲ. ಪ್ರಕಾಶ ಬೇಡಪ್ಪ, ನಿಮ್ಮ ಸಹವಾಸ ಬೇಡ, ಮಿಲಿಟರಿ ಅವರ ಸಹವಾಸ ಬೇಡಪ್ಪ, ಬೇಡ. ನೀನು
ನನ್ನ ತಮ್ಮನಾಗೆ ಹೊಡೆದು ಬಿಟ್ಟಿಪ್ಪ, ಹೊಡೆದು ಬಿಟ್ಟೆ. ಹಾ ಪ್ರಕಾಶ, ಪ್ರಕಾಶ, ನಾನು ಬಹಳ ದಿನದಿಂದ ಊಟ ಕಣ್ಣಾರೆ ನೋಡಲೆಂದೇ ನನ್ನ ಮೇಲೆ ಕರೆಸಿದೆ ಆ ತಂದೆ. ಅಣ್ಣ ಅಣ್ಣ ಜಗದೀಶಣ್ಣ, ಅಂದು ನೀನು ನನಗೆ ಹಣ ಕೊಡಿಸಿದರೆ ನಾನು ಈ ಸ್ಥಿತಿಯಲ್ಲಿ ಇರುತ್ತಿರಲಿಲ್ಲ ಜಗದೀಶಣ್ಣ. ಅಣ್ಣ ಇದು ನೀನು ನನಗೆ ನೀಡಿದ ವರ ಜಗದೀಶಣ್ಣ, ವರ. ತಡಿಯಣ್ಣ ತಡಿ. ಹೊಟ್ಟೆ ತುಂಬ ತಿನ್ನು, ಹೊಟ್ಟೆ ತುಂಬ ದುರ್ದೈವ. 10 ಜನರಿಗೆ ಅನ್ನ ಹಾಕೋ ದಣಿಗೆ ಇಂಥ ಪರಿಸ್ಥಿತಿ. ಇದು ಎಂತ ನಿನ್ನ ಲೀಲೆ. ಬಾ ಬಾ ಬಣ್ಣ ಬಾ. ಏನಿದು ನಮ್ ಜಗದೀಶ್ ಅಣ್ಣನ ಪರಿಸ್ಥಿತಿ, ಏನಾಗಿದೆ ಇವ್ರಿಗೆ? ಏನ್ ಹೇಳಿದ್ರಿ ಪ್ರಕಾಶನಪ್ಪನವ್ರೆ, ಏನ್ ಹೇಳೋದು? ಅವ್ರು ದೊಡ್ಡದೊಂದು ಕಥೆನೇ ಐತಿ, ಹೇಳ್ಬಿಡ್ರಿ. ಅವ್ರಿ 10 ಹಳ್ಳ್ಯಾಗ ಅನ್ನ ಹಾಕುವ ಪುಣ್ಯಾತ್ಮರಿ, ಅವರು ಪುಣ್ಯಾತ್ಮರು ಹೇಗೆ ತಿರುದು ತಿನ್ನಾಕತ್ತಾರ ನೋಡ್ರಿ, ನೋಡ್ರಿ ಪ್ರಕಾಶನಪ್ಪನವ್ರೆ. ನಿಮ್ಮ ಪುಣ್ಯ ಹತ್ತದ. ಅವ್ರನ್ನ ಹೊಡೆದ ಹುಚ್ಚನ್ನು ಬಿಡಿಸುವಂಗ ಮಾಡ್ರಿ, ಬಿಡಿಸುವಂಗ ಮಾಡ್ರಿ. ಬಾಬಣ್ಣ ಬಾಬಣ್ಣ, ನೀನು ಹೇಳುದು ಅಂತ ನನಗೆ ಅರ್ಥ ಆಗುದು ಬಾಬಣ್ಣ. ನಾನು ಜಗದೀಶ್ ಅಣ್ಣನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತೀನಿ, ನೀನು ಲಘುನ ಗಿರ್ಜೆ ಹುಡ್ಕೊಂಡು ಮನೆ ಕಡೆ ಬರ್ತೀನಿ. ಮನೆ ಬಿಟ್ಟು ಹೋಗ್ಯಾರತ್ರಿಯಪ್ಪ, ನಾ ಹಿಡ್ಕೊಂಡು ಮನೆ ಕಡೆ ಬರ್ತೀನಿ. ಆಯ್ತು, ಲಘುನ ಬಂದ್ಬಿಡಪ್ಪ. ಮೊದಲ ನಾವು ಹಾಸ್ಪಿಟಲ್ ತಗೊಂಡ್ರಿ.